ವಿಷಯ ಗೊತ್ತಾ, ವಿಷ್ಣು ಸಾರ್ಗೆ ಮೈಸೂರು ಪೇಟ ಅಂದರೆ ತುಂಬ ಇಷ್ಟ. ಗೊತ್ತಲ್ಲ ಸರ್, ಅವ್ರು ಏನು ಊಟ ಇಷ್ಟ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ಒಬ್ಬರು ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ, ಇನ್ನೊಬ್ಬರು ಒಳ್ಳೆ ದಾರಿ ತೋರಿಸ್ತಾ ಇರ್ತಾರೆ, ಹೀಗೆ ಮಾಡೋಣ ಹೀಗೆ ಮಾಡೋಣ ಅಂತ. ಅದಕ್ಕೆ ಇಬ್ಬರಿಗೂ ನಾವು ವಿಶ್ವ ದಾಖಲೆನ ಅರ್ಪಿಸಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲ ನಿಮ್ಮ ಅನುಭವದಲ್ಲಿ ಎಷ್ಟೆಷ್ಟು ಹೋರಾಟಗಳನ್ನು ಮಾಡಿದ್ದೀರಿ, ವಿಜಯ ಸಾಧಿಸಿದ್ದೀರಿ. ಇವತ್ತು ನಿಮ್ಮ ಮತ್ತು ನಮ್ಮ ಸಂಸ್ಥೆ ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದೆ. 2 ವಿಶ್ವ ದಾಖಲೆಯನ್ನು ಪಡೆದಿದ್ದೀರಿ. ಅಬೌಟ್ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮತ್ತು ಲಂಡನ್ ಬುಕ್. ನಮಸ್ಕಾರ. ಹೆಚ್ಚಿಗೆ ಮಾತಾಡೋದು ನಾವು ಇದಕ್ಕೆಲ್ಲ ಮೂಲ ಕಾರಣ ಹೆಚ್ಚಾಗಿ ಫಿಕ್ಸು ವಿಷ್ಣು ಅಣ್ಣನೇ ಕಾರಣ ಅಂತ ಅನಿಸ್ತದೆ. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯ ಕೆಲಸದಲ್ಲಿ ಫಸ್ಟು ಮುಖ್ಯವಾಗಿ ಗೊತ್ತಾಗಿದೆ ನನ್ನ ದಾದಾ ಅವರು. ಈಗ ಇದು ಒಳ್ಳೇದಾಗುತ್ತೆ, ಇದು ಮಾಡೋ ಅದು ಮಾಡೋ ಅಂತ ನನಗೇನೋ ಪ್ರೇರೇಪಣೆ ಅಂತ ಹೇಳಿದ್ರೆ ಆ ಮಹಾನ್ ಶಕ್ತಿನೇ. ಆ ಮಹಾನ್ ಶಕ್ತಿ ಒಂದು ನನಗೆ ಈ ಥರ ಒಂದು ಪ್ರೇರಣೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಮತ್ತು ಇಷ್ಟು ಜನ ಎಲ್ಲ ನಂಗೆ ಸಪೋರ್ಟಿವ್ ಆಗಿ, ನಮ್ಮ ರವಿಯವರಾಗಲಿ, ರೂಪಾ ಮೇಡಮ್ ಆಗಲಿ, ಅನು ಮೇಡಮ್ ಆಗಲಿ, ಕುಮಾರ್ ಸರ್ ಆಗಲಿ, ಇನ್ನೊಬ್ಬರಾಗಲಿ, ಸರ್ ಇದೇ ಆಡ್ಬೇಕು ಸರ್, ಆಯಿತು ಸರ್, ಒಂದು ವಾರ ಆಯಿತು ಸರ್, ಚೆನ್ನಾಗಿ ಸರ್, ನಮಗೇನು ಒಂದು ಪ್ರೋಗ್ರಾಮ್ ಚೆನ್ನಾಗಬೇಕು. ಯಾಕಂದರೆ ಇದು ನಾವು ಮಾಡ್ತಾ ಇರೋದು ಅಂಥ ಇಂಥ ಜಾಗ ಅಲ್ಲ. ಯಾಕಂದರೆ ಅದು ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನ ಸ್ಮಾರಕ, ಅದರಲ್ಲೊಂದು ಆಡಿಟೋರಿಯಂ, ಆ ಇದರಲ್ಲಿ ನಾವು ಒಂದು ಪ್ರೀತಿ ಪಾತ್ರರಾಗಿ ಅವ್ರಿಗೆ ಅರ್ಪಣೆ ಮಾಡಬಹುದು. ಬಟ್ ಆ ಅರ್ಪಣೆ ನಮಗೆ ಈ ಮೂಲಕ ಬರ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ ಅಣ್ಣನೇ ನಮಗೆ ಮತ್ತೆ ರಿಟರ್ನ್ ನಮ್ಮ ಶ್ರೀನಾಥ್ ಸರ್ ರೂಪದಲ್ಲಿ ಯಾವ್ದಾರೋ ಒಂದು ರೂಪದಲ್ಲಿ ನಮಗೆ ಸಿಗ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗ್ಬೋದು. ಯಾಕಂದರೆ ಎಲ್ಲ ರೂಪದಲ್ಲೂ ಅಷ್ಟೇ, ಈಗ ಎಲ್ಲರಿಗೂ ಒಬ್ಬೊಬ್ರು ಸಿಗ್ತಾ ಇರ್ತಾರೆ. ಈಗ ಪುಟ್ಟಣ್ಣವರು ನಾಗರಾವ್ ರಾಮಾಚಾರ್ಯನ ಒಂದು ಪಾತ್ರ ತರಲಿಲ್ಲ ಆದರೆ ಅದು ನಾಗರಾವ್ ಆಗ್ತಾ ಇರಲಿಲ್ಲ. ಹಾಗೆ ಈಗ ನಮ್ಗಳಿಗೆ ಈಗ ನೋಡಿ, ಈಗ ನಾವು ನಮ್ಮ ಏರಿಯಾದಲ್ಲಿ ಒಂದು ಗಾನವಿ ಸಿಂಗಿಂಗ್ ಸ್ಟುಡಿಯೋ ಇದೆ ಅನ್ನೋದೇ ನಮಗೆ ಹೆಮ್ಮೆ. ಯಾಕಂದರೆ ಇಲ್ಲಿ 10 ಬೇರೆ ಬೇರೆ ಥರದೆಲ್ಲ ಆ್ಯಕ್ಟಿವಿಟೀಸ್ ಅಂಗಡಿಗಳೆಲ್ಲ ಇದೆ. ಬಟ್ ಆದರೆ ಈ ಗಾಯನಕ್ಕೆ ಮತ್ತು ಕಲೆಗೆ ಕೊಡ್ತಾ ಇರೋದು ಒಂದೇ ಒಂದು ಸ್ಟುಡಿಯೋ ಅಂತ ಹೇಳಿದ್ರೆ ಈ ವಾರ್ಡಲ್ಲಿ ಇದೊಂದೇ ಗಾನವಿ ಸಿಂಗಿಂಗ್ ಸ್ಟುಡಿಯೋ. ನಾನು ಎಷ್ಟೋ ಸರಿ ಹೇಳ್ತೀನಿ ಸರ್, ಇದು ಎಲ್ಲೂ ಇಲ್ಲ, ನಾನು ಇದನ್ನು ಎಲ್ಲೋ ಹೇಳಬೇಕು ಅಂದ್ಕೊಂಡೆ. ಸರ್ ನೀವು ಕಲೆನ ಬೆಳೆಸ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಬೆಳೆಸಿ ಸರ್. ಯಾವ ನೋಡಿ ಸರ್, ಬೇಜಾರು ಅದು ಇದು ಅಂತ ಎಲ್ಲ ಬಿಟ್ಟು ಗಾಯನ ಮುಂದುವರ್ಸ್ಕೊಂಡು ಹೋಗಿ ಸರ್. ನೀವು ಯಾವತ್ತೂ ಗಾನವಿ ಸಿಂಗಿಂಗ್ ಸ್ಟುಡಿಯೋ ನಾನು ತಿಳಿದ ಮಟ್ಟಿಗೆ ನಿಂತು ನೀರಾಗಬೇಡಿ, ಹರಿಯೋ ನೀರಾಗಿ ಗಾನನ ಎಲ್ಲ ಹರಿಸಿ ಎಲ್ಲರೂ ಒಳ್ಳೆಯದಾಗುತ್ತೆ. ಅಸೋಸಿಯೇಷನ್ ಆ್ಯಂಡ್ ಐ ವುಡ್ ಲೈಕ್ ಟು ವೆಲ್ಕಮ್ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವುಮನ್ ಜನರಲ್ ಸೆಕ್ರೆಟರಿ ಶ್ರೀಮತಿ ಪುಷ್ಪವತಿ KP. Thank you, ma'am. You gave us such a good opportunity to meet Ganavi and Samrat Krishna sir and Sharma sir. I'm very thankful to you. And shall we start? ಯಾಕೆ ನಾವು ಆಂಗ್ಲ ಭಾಷೆಯಲ್ಲಿ ನಮ್ಮ ವರ್ಲ್ಡ್ ರೆಕಾರ್ಡ್ನ ನಾನು ಡಿಸ್ಕ್ರೈಬ್ ಮಾಡ್ತೇನೆ ಅಂತಂದರೆ, ನಾವು ವೆಬ್ಸೈಟ್ಗೆ ಹಾಕಬೇಕಾದ್ರೆ ಅಥವಾ ನಮ್ಮ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾದ್ರೆ ನಮಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಒಂದು ಬೇಕೇ ಬೇಕು. ಯಾಕಂದರೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 2022ರಲ್ಲಿ ನಾವು ನವದೆಹಲಿಯಲ್ಲಿ ಇದನ್ನು ಪ್ರತಿಷ್ಠಾಪನೆ ಇನಾಗ್ರೇಷನ್ ಮಾಡಿರ್ತೀವಿ. ಸರಿಸುಮಾರು ಯಾರು ಮಾಡ್ಬೋದು, ವರ್ಲ್ಡ್ ರೆಕಾರ್ಡನ್ನು ಯಾರು ಕೊಡಬಹುದು ಅನ್ನೋದು ಖಂಡಿತ ತಿಳ್ಕೊಬೇಕು. ನಾವು ಎಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಯಾರು ನಮಗೆ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಕೆಲಸ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವ್ರ ಹಿನ್ನೆಲೆ ಹಣ ಒಂದಿದ್ದರೆ ಸಾಲದು. ಹಿಂದೆ ನಾನು 16, 17, 18, 19ರಲ್ಲಿ 4 ಟ್ರಿಕ್ ನಾಟ್ ಎ ಹ್ಯಾಟ್ರಿಕ್ ಗಿನ್ನಿಸ್ ರೆಕಾರ್ಡ್ ಆದ ನಂತರ ವರ್ಲ್ಡ್ ರೆಕಾರ್ಡ್ಗಳನ್ನ 120 ವರ್ಲ್ಡ್ ರೆಕಾರ್ಡ್ನ ನಾನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಎಲ್ಲ ನನಗೆ ಸ್ಫೂರ್ತಿಯಾಗಿತ್ತು. ನನ್ನ ಹಿಂದೆಗಡೆ ಯಾರಿದ್ದಾರೋ ಅವರೇ. ಯಾವಾಗಲೂ ಹೇಳ್ತಾನೆ ಇರ್ತೀವಿ, ಅವ್ರಿಗೆ ಸಿಗದೆ ಇರೋದು ಅದೇ ನಮಗೆ ಸಿಗದೆ ಇರೋದು ನಮ್ಮವ್ರಿಗೆ ಸಿಗಬೇಕು, ನಮಗಾಗೋದು ನಮ್ಮವ್ರಿಗೆ ಆಗಬಾರ್ದು, ಅದು ಸನ್ಮಾನ ಆಗ್ಬೋದು. ಆಗದೇ ಇರುವಂತಹ ಸನ್ಮಾನ ನಮ್ಮವ್ರಿಗೆಲ್ಲ ಆಗಬೇಕು, ನಮಗೆ ಸಿಗದೇ ಇರುವಂತಹ ಅವಕಾಶ ನಮ್ಮವ್ರಿಗೆ ಸಿಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವೇನಾದರೂ ಕೊಡಬೇಕಲ್ಲ, ಕೊಟ್ಟರೆ ನಾವೇನಾದರೂ ತೊಗೊಳಕ್ಕೆ ಸಾಧ್ಯ ಅಂತ ನನ್ನ
ಕಣ್ಣಿನ ಒಂದು ಭಾವನೆ. ಅದೇ ರೀತಿ ಎಲ್ಲ ರೀತಿಯ ಪರವಾನಗಿ ಪಡೆದು UK ನಮ್ಮ ಅಫಿಲಿಯೇಷನ್ ಇರೋದೆ UK ಯುನೈಟೆಡ್ ಕಿಂಗ್ಡಮಿಂದ ಮ್ಯಾನ್ಚೆಸ್ಟರಿಂದ ನಮಗೆ ಅಫಿಲಿಯೇಷನ್ ಸಿಕ್ತು. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿ ಯಾರಂದರೆ ಅವರು ಯಾವುದಂದರೆ ಯಾವುದು ಅದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಒಂದೊಂದು ಅರ್ಹತೆ ಇರುತ್ತೆ. ಅದಕ್ಕೋಸ್ಕರ ನಾವು ಯಾರಿಗೆ ಅರ್ಹತೆ ಇರುತ್ತೋ ಅವರನ್ನು ನಾವು ಆರಿಸಿ ಅವ್ರಿಗೆ ನಾವು ವಿಶ್ವ ದಾಖಲೆಗಳನ್ನು ಕೊಡ್ತಾ ಬಂದಿರ್ತೀವಿ. ಇವತ್ತರೆಗೂ ನಮ್ಮ ಸಂಸ್ಥೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಂದ 5,000 ಜನಕ್ಕೆ ನಾವು ವರ್ಲ್ಡ್ ರೆಕಾರ್ಡ್ ಕೊಟ್ಟಿರ್ತೀವಿ. ಮೊಟ್ಟ ಮೊದಲ ಬಾರಿಗೆ SP ಬಾಲಸುಬ್ರಹ್ಮಣ್ಯಂ ಅವರು, SP ಚರಣ್, ಶಂಕರ್ ಗಣೇಶ್ ಅವರು, ತದನಂತರ ಭಾರ್ಗವ್ ಅವರು, ಭಾರತೀಶ್ ಅವರು, ಹಂಸಲೇಖ ಸರ್, ಶಶಿಕುಮಾರ್ ಅವರು, ಅಜಯ್ ನಾಗೇಂದ್ರ ಅವರು, ಹಾಗೆ ಸುಮಾರು 1,500 ಸಿನಿಮಾಗಳಿಗೆ ಕಂಠದಾನ ಮಾಡಿದಂಥ ಸುದರ್ಶನ್ ಅಂತ ಜೈಲರಲ್ಲೆಲ್ಲ ಮಾಡಿರ್ತಾರೆ, ವಿಷಯದೆಲ್ಲ ಮಾಡಿರ್ತಾರೆ ವಾಯ್ಸ್, ಮತ್ತು ಅವರಿಗೆ ನಾವು ಕೊಟ್ಟಿರ್ತೀವಿ. ಬಹಳ ಹೆಮ್ಮೆ ಇದೆ. ಅದಲ್ದಿರ ಎಷ್ಟೋ ಜನ ಸಾಧಕರಿಗೆ ನಾವು ಕೊಡ್ತಾ ಬಂದಿರ್ತೀವಿ. ಉದ್ದೇಶ ಇಷ್ಟೇ, ನಮಗಾಗೋದು ನಾವು ಖಂಡಿತ ಮಾಡಬಹುದು. ನಾವು ಅಂದ್ಕೊಂಡಂತಂದರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ನಾನು ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವರೆಲ್ಲರ ಸಹಕಾರ ಇದ್ದಿದ್ದಕ್ಕೇ ಈ ಬಾರಿ ನಾವು ವಿಶ್ವ ದಾಖಲೆಗೆ ಸೇರ್ಪಡೆ ಒಂದಲ್ಲ 2 ರೆಕಾರ್ಡ್ ಬಂದಿದೆ. ಅದಕ್ಕೆ ಸರ್ಪ್ರೈಸ್ ಅಂತ ಹೇಳಿದ್ದೆ. ಪ್ರತಿಯೊಂದು ಸಂಸ್ಥೆಗೂ ಕೂಡ, ಏಕೆಂದರೆ ಸಹಾಯ ಮಾಡಿದವರು, ಸಹಕಾರ ಮಾಡಿದವರು ಮತ್ತು ನಿಮಗೂ ಕೂಡ ಆ ಒಂದು ಚಾನ್ಸಸ್ ಇರುತ್ತೆ. ಇದು ನಾವು ಸಂಸ್ಥೆ ಕೊಡ್ತಾ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ನಾನು ಸಾಮ್ರಾಟ್ ಕೃಷ್ಣ ಸರ್ ಮಾತಾಡಿದಾಗ ಈ ಬಾರಿ ನಾವು ಕೈಯಿಂದ ಹಾಕಿ ನಾವು ಅದರಿಂದ ತರಿಸಿದ್ದೀವಿ. ಇಂಡಿವಿಜುವಲ್ ರೆಕಾರ್ಡ್ ಕೂಡ ನೀವು ಪಡ್ಕೋಬೋದು. ಅದಕ್ಕೆ ಅಂತ ಒಂದು ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ನಿಜವಾಗ್ಲೂ ಇದು ನಿಮ್ಮ ಬಾಳಿನಲ್ಲಿ, ನಿಮ್ಮ ಸಾಧನೆಯಲ್ಲಿ, ನಿಮ್ಮ ಸಾಧನೆಯ ಹಾದಿಯಲ್ಲಿ ಇದು ಒಂದು ವಿಶೇಷವಾದ ಒಂದು ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ದಿನ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನಾನು ಪುಷ್ಪಾ ಮೇಡಮ್ ಹತ್ರ ನಿಮ್ಮ ನಂಬರ್ ಕೊಟ್ಟು ಆ ವಿವರಗಳನ್ನೆಲ್ಲ ಹೇಳ್ತಾ ಇರೋರು. ನೀವೇನು ಮಾಡಿದ್ದೀರೋ, ಇವಾಗೇನು ನಾವು ಗಾನವಿ ಸ್ಟುಡಿಯೋ ಕೊಡ್ತಾ ಇದ್ದೀವೋ, ಸಿಂಗಿಂಗ್ ಸ್ಟುಡಿಯೋ ಕೊಡ್ತಾ ಇದ್ದೀವೋ, ಅದು ಪ್ರತಿಯೊಬ್ಬರು ನಿಮ್ಮ ಹೆಸರಲ್ಲಿ. ಇವಾಗ ಕುಮಾರ್ ಸಾರ್ ಅಂತ ಇರುತ್ತೆ. ಆ ಕುಮಾರ್ ಸಾರ್ ಏನು ಮಾಡಿದರು, ಆವತ್ತಿನ ದಿವಸ ಆ ಒಂದು ಗಾಯನ ಮಹೋತ್ಸವದಲ್ಲಿ ಪಾಲ್ಗೊಂಡು ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದ್ದಾರೆ ಅಂತ ನಿಮ್ಮ ಇಂಡಿವಿಜುವಲ್ ಆಗಿ ಬರುತ್ತೆ. ಅದನ್ನು ನೀವು ಮಾಡ್ಕೋಬೇಕು. ಮೊಟ್ಟ ಮೊದಲನೇದಾಗಿ ಗಾನವಿ ಸಿಂಗಿಂಗ್ ಸ್ಟುಡಿಯೋದ ಮಾಲೀಕರು ರವಿ ಮತ್ತು ರೂಪಾ ಅವರು ಬಂದರೆ ಅವರಿಗೆ ನಾನು ನನ್ನ ವಿಶ್ವ ದಾಖಲೆಗಳನ್ನು ಹಸ್ತಾಂತರಿಸ್ತೀವಿ. ಜೀವನದಲ್ಲಿ 3 ಜ್ಞಾಪಕ ಇಟ್ಕೋಬೇಕು. ನಮ್ಮವ್ರು 3 ಜ್ಞಾಪಕ ಇಟ್ಕೊಳ್ಳಲ್ಲ. ಏನು ಅಂತಂದರೆ ಲೈಕು, ಶೇರು, ಕಾಮೆಂಟ್. ಈ ಜೀವನದಲ್ಲಿ ಇದನ್ನು 3 ಬಿಟ್ಟು ನಾವು ಸಾಧನೆ ಕಡೆ, ಸಾಧನೆ ಮಾಡೋ ಕಡೆ, ಸಾಧನೆ ಮಾಡಿಸೋ ಕಡೆ ಈ ಒಂದು ಕೆಲಸಗಳನ್ನು ಮಾಡ್ತಾ ಹೋಯ್ತು ಅಂತಂದರೆ ಆವಾಗ ಒಂದು ರೆಕಗ್ನೈಸೇಷನ್ ಖಂಡಿತ ಬೇಕೇ ಬೇಕು. ಯಾರೇ ಆಗಲಿ, ಇಂಥ ದೊಡ್ಡವರೇ ಆಗಲಿ, ಆ ಒಂದು ರೆಕಗ್ನೈಸೇಷನ್ ವಿತ್ ಗುಡ್ ರಿಜಿಸ್ಟ್ರೇಷನ್ ಯಾರು ಎಲ್ಲಿಂದ ತಗೋಬೇಕು ಅನ್ನೋದು ಬಹಳ ಗೊತ್ತಾಗೋದು. ಅದಕ್ಕೆ ನಮ್ಮ ಬಗ್ಗೆ ನಾವು ಹೇಳಿದ್ವಿ, ಇದು ಯಾವುದೋ ಪ್ರಚಾರಕ್ಕೋಸ್ಕರ ಅಲ್ಲ, ವಿಚಾರಕ್ಕೋಸ್ಕರ. ಸೋತಿರಬಹುದು, ನಾವು ಯಾವತ್ತಿದ್ರೂ ಸಾಧನೆ ಮಾಡೋ ಕಡೆ ಮುಂದೆ ಇರ್ತೀವಿ. ಸರಸ್ವತಿ ಮೇಡಮ್ ಅವರು ಒಂದೊಂದೇ ಕೊಡಿ, ಗಾನವಿ ಸ್ಟುಡಿಯೋಗೆ ಮೊದಲು ಕೊಡಿ. 2 ವಿಶ್ವ ದಾಖಲೆಗಳನ್ನು ಪಡಿತಾ ಇರುವಂತಹ ಈ ಗಾನವಿ ಸಿಂಗಿಂಗ್ ಸ್ಟುಡಿಯೋದ ಮಾಲೀಕರಾದ ರವಿ ಮತ್ತು ರೂಪಾ ಅವರಿಗೆ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡನ್ನು ಹಸ್ತಾಂತರಿಸ್ತಾ ಇದ್ದೀವಿ ಆನ್ ಬಿಹಾಫ್ ಆಫ್. ಅದಕ್ಕೆ ನಾನು ಯಾವುದೇ ರೀತಿ ಸರ್ ಒಂದೊಂದೇ ಫಸ್ಟು ಇರುತ್ತೆ. ಡೆಲ್ಲಿ ಅಲ್ಲ, ಡೆಲ್ಲಿಯಿಂದ ಲಂಡನ್, ಇದೇನು ಚಿಕ್ಕ ವಿಷಯ ಅಲ್ಲ. ಸೊ ದಯವಿಟ್ಟು ನಮ್ಮ ಸಂಸ್ಥೆಗಳನ್ನು, ಕನ್ನಡಿಗರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾರತೀಯರೆಲ್ಲನೂ ಕನ್ನಡಿಗರೆಲ್ಲನೂ ಭಾರತೀಯರು. ಕರೆಕ್ಟ್ ಅಲ್ವಾ? ಇಲ್ಲಿ ಯಾರು ಇರ್ತಾರೋ, ಯಾವ ಭಾಷೆ ಆಗಲಿ, ಯಾರೇ ನಮ್ಮ ಬೆಂಗಳೂರು ಕರ್ನಾಟಕ ವಿಭಾಗದಲ್ಲಿ ಯಾರೇ ಇದ್ದರೂ ಅವೆಲ್ಲ ಕನ್ನಡಿಗರೇ. ಅದನ್ನು ತುಂಬ ಹೆಮ್ಮೆ ಆಗುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ. ಒಬ್ಬರು ಅನ್ಯ ಭಾಷಿಕರು ಕೂಡ ನಮ್ಮ ಭಾಷೆಯನ್ನು ಪ್ರೀತಿಸಿ ಆ ಭಾಷೆಯಲ್ಲಿ ಎಲ್ಲ ವಿಧವಾದ ಶಕ್ತಿಗಳನ್ನು ತಿಳಿಸ್ಕೊಡ್ತಾರಲ್ಲ, ಅದು ತುಂಬ ಹೆಮ್ಮೆ ಆಗುತ್ತೆ. ಒಂದೊಂದು ಬಾವುಟವನ್ನು ಕೊಡ್ತೀವಿ. ಇದರ ಜೊತೆಗೆ ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮ
ಕನ್ನಡ ಬಾವುಟದ ನಿರ್ಮಾತೃ ಯಾರು ಅಂತಂದರೆ ಮಾರ್ ರಾಮಮೂರ್ತಿಯವರು. ಈ ಒಂದು ಸಾಧಕರು ಏನು ಕಷ್ಟಪಟ್ಟಿದ್ದಾರೋ ಅದೇ ಥರನೇ ಮಾರ್ ರಾಮಮೂರ್ತಿಯವರು ಇವತ್ತವರೆಗೂ ಎಲೆಮರೆ ಕಾಯ್ತಾನೆ ಇದ್ದಾವೆಲ್ಲ. ಬರೀ ಇವನ್ನ ಸಿನಿಮಾ ನಟರು ಅಂತ ಮಾತ್ರ ನಾವು ನೋಡ್ತೀವಿ, ಆದರೆ ಅವರಲ್ಲಿದ್ದಂತಹ ಆಧ್ಯಾತ್ಮಿಕವಾದಂತಹ ಶಕ್ತಿ ಇರ್ಬೋದು, ಅಥವಾ ಸಾಧನೆಯ ಶಕ್ತಿ ಇರ್ಬೋದು, ಅಥವಾ ನಟನಾ ಶಕ್ತಿ ಇರ್ಬೋದು, ಸಾಹಸ ಪ್ರವೃತ್ತಿ ಇರಬಹುದು, ಅಥವಾ ಸಹಾಯ ಮಾಡುವಂತಹ ಗುಣ ಕೂಡ ಇರಬಹುದು. ಅದಕ್ಕೆ ಅಡುಗೆಯಲ್ಲಿ ಕೊಟ್ಟಿದ್ದ ಬರಿಗೆ ಗೊತ್ತಾಗಬಾರ್ದು ಅಂತಂದಕ್ಕೆ ಅವ್ರ ಹತ್ರ ಯಾವಾಗಲೂ ಒಂದು 20 ಕವರ್ ಇರ್ತಾ ಇತ್ತು. 20 ಕವರಲ್ಲಿ ಎಷ್ಟಿತ್ತು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಅದಲ್ದಿರ ಡ್ರೈವರ್ ಹತ್ರ ಕೂಡ ಸ್ವಲ್ಪ ಹಣ ಕೊಟ್ಟಿರ್ತಾ ಇದ್ರು. ಏನಕ್ಕೆ ಅಂತಂದರೆ ಹಣ ಕೊಟ್ಟರೆ ಖರ್ಚಾಗುತ್ತೆ ಅಂತ, ಅದು ವಿದ್ಯಾದಾನಕ್ಕೆ ಆಗ್ಬೋದು, ಅಥವಾ ಅನ್ನದಾನಕ್ಕೆ ಆಗ್ಬೋದು, ಅಥವಾ ಬೇರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗ್ಬೋದು ಅಂತ ಅವರು ತುಂಬ ಯೋಚನೆ ಮಾಡಿ. ಈಗ ನಾನು ಇವರ ರವಿ ಸರ್ ಅಂತ ಅವ್ರ ಅಣ್ಣ ಅವ್ರ ಜೊತೆ ನಾನು ಜರ್ನಿ ಮಾಡಿದಾಗ ಅವ್ರು ಹೇಳಿದ್ದಾರೆ, ಚಿಕ್ಕಂದಿನಿಂದನೂ ಅವ್ರು ಬರೀ ನಟನೆ ಮಾಡೋದಕ್ಕೋ ಅಥವಾ ಬೇರೆ ರೀತಿ ಏನೋ ನಾನು ಸಾಧನೆ ಮಾಡಿ ನಾನು ತೋರಿಸ್ಬೇಕು ಅನ್ನೋ ವ್ಯಕ್ತಿತ್ವದಲ್ಲಿ ಇರಲಿಲ್ಲ. ಅವ್ರದ್ದೊಂದು ಆದರ್ಶ ಪ್ರಿಯರಾಗಿ ಆ ಜೀವನದಲ್ಲಿ ನನ್ನನ್ನು ಇನ್ನೊಬ್ಬರು ಸ್ಫೂರ್ತಿಯಾಗಿ ಪಡ್ಕೋಬೇಕು ಅಂತ ಅವ್ರಿಗೆ 13ನೇ ವರ್ಷದಲ್ಲೇ ಅವರು ಆ ಜರ್ನಿನ ಶುರು ಮಾಡ್ತಾರೆ. ಆ ಶುರು ಮಾಡಬೇಕಾದಾಗ ಈ ಸಿನಿಮಾ ರಂಗ ಮಾತ್ರನೇ ಅದರಲ್ಲಿ ಒಂದು ಪ್ರಚಲಿತದಲ್ಲಾದಾಗ ಏನಾದರೂ ತಿಳಿಸಿ ಜನ ತಗೋತಾರೆ ಅಂತ ಆ ವೃತ್ತಿ ರಂಗಭೂಮಿಯಲ್ಲೂ ಅವರು ನಟನೆ ಮಾಡಿ ಗಿರೀಶ್ ಕಾರ್ನಾಡ್ ಅವರ ಕೈಯಲ್ಲಿ ಸಿಕ್ಕಿದಾಗ ಅವ್ರು ಹೇಳಿದ್ದೊಂದೇ, ನೀನು ನಿನ್ನ ಥರ ಇರಪ್ಪ, ಯಾರನ್ನೂ ಫಾಲೋ ಮಾಡಬೇಡ. ಇವತ್ತರೆಗೂ ಅದಕ್ಕೇ ಇವ್ರನ್ನ ಫಾಲೋ ಮಾಡ್ತಾರೆ ಹೊರತು ಅವ್ರು ಯಾರನ್ನೂ ಫಾಲೋ ಮಾಡಿ ನಾನು ನೋಡಿಲ್ಲ. ಇದು ನನ್ನ ಸ್ವಂತ ಅನುಭವ, ನಾವು ನೋಡಿರ್ತೀವಿ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ದಾಖಲೆ ಮಾಡೋದು, ವಿಶ್ವ ದಾಖಲೆಗೆ ಸೇರ್ಪಡೆ ಆಗೋದು, ಅಥವಾ ಅದ್ರ ಬಗ್ಗೆ ಮಾತಾಡೋದು ಗೊತ್ತಿದ್ದರೆ ಮಾತ್ರನೇ ಮಾತಾಡೋದು ಸಾಧ್ಯ. ಏನೋ ಊಹೆ ಮಾಡಿಕೊಂಡು ನಾನು ಅವ್ರ ಅಭಿಮಾನಿ ಹೀಗಿದ್ದೆ ಅನ್ನೋದಕ್ಕಿಂತ, ನಾನು ನಿನ್ನೆ ಕೃಷ್ಣ ಸರ್ ಹತ್ರ ಮಾತಾಡ್ಬೇಕಾದ್ರೆ ಎಷ್ಟೋ 1 ಮಿಲಿಯನ್ ಅಭಿಮಾನಿಗಳಿದ್ದಾರೆ ಗೊತ್ತಾ ನಿಮಗೆ? ನೀವು ಅಂದ್ಕೊಂಡಿದ್ರೆ 7 ಕೋಟಿ ಇಲ್ಲಿ ಮಾತ್ರ ಅಂತ, 7 ಕೋಟಿಲಿ ಒಂದು 4 ಕೋಟಿ ಮಾತ್ರನೇ ಇಷ್ಟಪಡ್ತಾರೆ ಅವ್ರನ್ನ. ಆದರೆ 1 ಮಿಲಿಯನ್ ಇದ್ದಾರೆ. ಇವಾಗಲ್ಲ, ಪೊಲೀಸ್ ಮತ್ತು ದಾದಾ ಅಂತ ಸಿನಿಮಾ ಬಂತು. ಅದಕ್ಕಿಂತ ಮುಂಚೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿ ಏಕ್ ನಯಾ ಇತಿಹಾಸ ಅಂತ ಹಿಂದಿ ಸಿನಿಮಾ ಮಾಡಿದಾಗ ಅವ್ರಿಗೆ ತುಂಬ ಫೇವ್ರೇಟ್. ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಮಾಡ್ತಾಯಿದ್ರು. ಯಾವುದೋ ಭಾಷೆನ ಕನ್ನಡ ಮಾತಾಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಅದೇ ಒಂದು ಲೊಕ್ಯಾಲಿಟಿಲಿ ಇರೋ ಥರ ಮಾತಾಡ್ತಾಯಿದ್ರು. ಹಿಂದಿಲಿ ಮಾತಾಡಿದಾಗ ಅವ್ರು ಹಿಂದಿಯವ್ರ ಥರನೇ ಮಾತಾಡ್ತಾಯಿದ್ರು. ಎಲ್ಲ ಭಾಷೆಗಳ ಅವ್ರಿಗೆ ಅವಗಾಹನೆ ಇತ್ತು ಅವ್ರಿಗೆ. ಅದಕ್ಕೆ ಹೇಳೋದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ವಿದ್ಯಾ ಪುರಾಣಂ ನಲಜ್ಜಾನ ಭಯಂ ಅಂತ. ನಾವು ವಿದ್ಯೆ ಕಲಿಬೇಕಾದ್ರೂ ಆಗ್ಬೋದು, ಅಥವಾ ಹೇಳ್ಕೊಡ್ಬೇಕಾದ್ರೂ ಆಗ್ಬೋದು, ಯಾವುದೇ ಭಯ ಇಲ್ದಿರ ನಮ್ಗೆ ಏನು ಗೊತ್ತಿರುತ್ತೋ, ನಾವು ಏನು ಬಂದಿರ್ತೀವೋ ಆ ದಾರಿನ ತಿಳಿಸ್ಕೊಟ್ರೆ ಬಹಳ ಒಳ್ಳೆಯದಾಗ್ತದೆ ಅಂತ ನೀವು ಶುರು ಮಾಡ್ಬೋದು. ನಾನು ಹೇಳ್ತಾ ಇರ್ತೀನಿ, ನೀವು ಶುರು ಮಾಡ್ಬೋದು. ಮೊದಲು ಇಂಡಿಯನ್ ಶಾಲು ಹಾಕ್ತೀರಿ, ತದನಂತರ ಹಾರವನ್ನು ಹಾಕ್ತೀರಿ, ತದನಂತರ ಪೇಟವನ್ನು ಹಾಕ್ತೀರಿ, ತದನಂತರ ನಮ್ಮ ವಿಶ್ವ ದಾಖಲೆ ಪತ್ರವನ್ನು ಅವರಿಗೆ ನಾವು ಕೊಡ್ತೀವಿ. ಇಬ್ಬರಿಗೂ ಒಂದೊಂದು ಹಾಕ್ತೀವಿ. ಈಗ ಬೇರೆ ಬೇರೆನೇ ಇರುತ್ತೆ. ನಿಧಾನ ಮಾಡಿ, ಏನೂ ತೊಂದರೆ ಇಲ್ಲ. ನಾವು ಕೊಡುವಂಥದ್ದು 3 ದಾಖಲೆ. ಮುಂದಿನ ದಿನಗಳಲ್ಲಿ 300 ದಾಖಲೆ ಆಗಬೇಕು. ಹಾಗೆ ನಾನು ನೆಕ್ಸ್ಟ್ ಕರೆಯುವಂಥವರು 2 ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು, ಜನರಲ್ ಸೆಕ್ರೆಟರಿ, ಖಜಾಂಚಿ ಯಾರಾದರೂ ಕೊಡ್ಕೊಂತಾರೆ. ನಿಮ್ಮ ತಲೆ ಮೇಲೆ ಒಂದು ಕಿರೀಟ ಬಂದಿದೆ. ಅದು ಯಾವ ರೀತಿ ಕಿರೀಟ ಅಂತಂದರೆ ಜವಾಬ್ದಾರಿಯುತವಾದಂಥ ಕಿರೀಟ. ಕರೆಕ್ಟಾ? ಜವಾಬ್ದಾರಿಯುತವಾದ ಕಿರೀಟವನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಿ, 1ಕ್ಕೆ ಮುಗಿಸ್ತೀರಾ ಇಲ್ಲ 100ಕ್ಕೆ ಮುಗಿಸ್ತೀರಾ ಅನ್ನೋದು ನಿಮ್ಮಿಬ್ಬರ ಮೇಲೆ ಅವಲಂಬಿತವಾಗಿರುತ್ತೆ. ಮುಂದೆ ಶರಣಾ ಸರ್, ಟುಡೇ ಯುವರ್ ಸಮಿತಿ ಗಾಟ್ 2 ವರ್ಲ್ಡ್ ರೆಕಾರ್ಡ್ಸ್. One is Reality Book of World Records and one is Book of World Records London. What is your experience and what is your present situation you took for Reality Book of World Records and Book of World Records London, please? Thank you so much, sir. First of all, I would like to thank each and everyone who is part of this wonderful award. ಈ ಒಂದು ಅವಾರ್ಡ್ ಸಿಗಬೇಕಾದ್ರೆ ನಮ್ಮ ಪ್ರೀತಿಯ ಅಣ್ಣ ಡಾಕ್ಟರ್ ವಿಷ್ಣುವರ್ಧನ್
ಅವರು ಮರಣ ನಂತರನೂ ಎಲ್ಲರ ಮನಸ್ಸಲ್ಲಿ ಇನ್ನೂ ಒಂದು ಮಹಾತ್ಮನಂತೆ ಇನ್ನೂ ಜೀವಂತವಾಗಿರುವುದು ಅವರಿಗೆ ಜಾಗತಿಕವಾಗಿ ಸಿಕ್ಕಿದ ಗೌರವ ಇದು. ಅಂದರೆ ಇಟ್ಸ್ ಎ ಗ್ಲೋಬಲ್ ಆನರ್ ಫಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಈ ಥರ ಒಂದು ಅವಾರ್ಡು ಬೃಹತ್ ಅವಾರ್ಡ್ ಸಿಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಇದಕ್ಕೊಂದು ದೃಷ್ಟಿ ಬೇಕು, ಒಂದು ಯೋಜನೆ ಬೇಕು, ಒಂದು ತಾಂತ್ರಿಕ ಕಥೆಯ ಒಂದು ಜಾಣ್ಮೆ ಇರಬೇಕು. ನಮಗೆ ಅವಾರ್ಡ್ ಸಿಕ್ಕಿದೆ ಅಂದರೆ ನಮಗೆ ಗಾನವಿ ಸ್ಟುಡಿಯೋ, ಡಾಕ್ಟರ್ ವಿಷ್ಣುವರ್ಧನ ಕನ್ನಡ ಸೇನಾ ಸಮಿತಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ ಸೇನಾ ಸಮಿತಿ ಈ ಅವಾರ್ಡ್ ನಮ್ಗೆ ಸಿಕ್ಕಿದೆ ಅಂದರೆ ಇದು ಮೆನ್ಷನ್ ಮಾಡೋದ್ನಲ್ವ, ಆ ಫೋಕಸ್ಸು ಮತ್ತು ಟೆಕ್ನಾಲಜಿ ಐಡಿಯಾ ಮತ್ತು ಯೋಜನೆ ಇರಬೇಕು ಅಂತ ಇದು ಯಾವುದೂ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಹತ್ರ ಇದು ಒಂದೇ ಒಳ್ಳೆ ಮನಸ್ಸು. ಏನಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ 75 ಹಾಡು ಆಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ. ಈ ಅವಾರ್ಡು ಈ ಥರ ಇದಕ್ಕೆಲ್ಲ ನಮ್ಗೆ ಸಿಕ್ಕುತ್ತೆ ಅನ್ನೋದು ಯಾವುದೋ ಒಂದು ಐಡಿಯಾನೂ ಇರಲಿಲ್ಲ. ಇವತ್ತು ಈ ಅವಾರ್ಡ್ ಸಿಗಬೇಕಾದ್ರೆ ಇದಕ್ಕೆ 5 ಜನ ಕಾರ್ಯಕರ್ತರು, 5 people ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಹ್ಯಾಪನ್. ಫಸ್ಟು ಯಾರಂದರೆ ಎಲ್ಲ ಸಿಂಗರ್ಸ್. ಈ 20 ಜನ ಇದ್ರಲ್ವ, ನೀವು 20 ಜನ ಒಟ್ಟಾಗಿ ಸೇರಿ ಈ 75 ಹಾಡು ಆಡಲಿಲ್ಲ ಅಂದರೆ ಇದು ಸಾಧ್ಯವಾಗ್ತಾ ಇರಲಿಲ್ಲ. ಫಸ್ಟು ಸಿಂಗರ್ಸ್. ಸೆಕೆಂಡು ಗಾನವಿ ಸ್ಟುಡಿಯೋಸ್. ಇವರು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರಲಿಲ್ಲ ಅಂದರೆ ಈ 20 ಜನ ಸೇರಕ್ಕೆ ಆಗ್ತಾ ಇರಲಿಲ್ಲ. ಸೊ ಸೆಕೆಂಡ್ ಈಸ್ ಗಾನವಿ ಸ್ಟುಡಿಯೋಸ್, ರವಿ ಸರ್ ಮತ್ತು ರೂಪಾ ಮೇಡಮ್ ಅವರು. ಈ ಮಹಾಭಾರತದಲ್ಲಿ ಪಾಂಡವಸು ಕೌರವಸ್ ಫೈಟ್ ಮಾಡಬೇಕಾದ್ರೆ ಪಾಂಡವಸು ಗೆಲ್ಲಬೇಕಾದ್ರೆ ಒಂದು ಮುಖ್ಯ ಕಾರಣ ಇತ್ತು. ಏನದು? ಶ್ರೀಕೃಷ್ಣ ಪರಮಾತ್ಮ. ಓಕೆ, ಆ ಥರ ಈ ಗಾನವಿ ಸ್ಟುಡಿಯೋಸ್ ಮತ್ತು ಸಿಂಗರ್ಸ್ನ ಸೇರಿಸಿ ನಮ್ಮ ಸಾಮ್ರಾಟ್ ಕೃಷ್ಣ ಅವರು ಈ ಒಂದು ಕಾರ್ಯಕ್ರಮ 25ನೇ ಹುಟ್ಟುಹಬ್ಬಕ್ಕೆ ಈ ಥರ ಒಂದು 75 ಹಾಡು ಆಡಬೇಕು ಅಂತ ನಿಮ್ಮೆಲ್ರಿಗೂ ಹೇಳಿ ಅದೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲನೂ ಒಟ್ಟಿಗೆ ಸೇರಿಸಿ ಒಂದು ಬಸ್ ಮಾಡಿ ಇಲ್ಲಿಂದ ಮೈಸೂರಿಗೆ ಕರ್ಕೊಂಡು ಹೋಗಿ ಆ ಮೈಸೂರಿನ ಪುಣ್ಯಕ್ಷೇತ್ರ ಆದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದಲ್ಲಿ ಆಡುವ ಒಂದು ಅವಕಾಶ ಮಾಡಿಕೊಟ್ರಲ್ವಾ, ಅವರು 3ನೇ ಕಾರಣಕರ್ತರು. ಎಲ್ಲರೂ ಕಷ್ಟಪಡ್ತೀವಿ, ಬಟ್ ಅದೃಷ್ಟ ಅನ್ನೋದು ವೆರಿ ಇಂಪಾರ್ಟೆಂಟ್. ಕೆಲವು ಟೈಮಲ್ಲಿ ಅದೃಷ್ಟ ಇಲ್ಲ ಅಂದರೆ ನಾವು ಏನು ಸಾಧಿಸೋಕ್ಕಾಗೋದಿಲ್ಲ. ಸೊ ಆ ಅದೃಷ್ಟ ದೇವತೆ ಅಂದರೆ ನಮ್ಮ ಡಾಕ್ಟರ್ ಕರಾಟೆ AP ಶ್ರೀನಾಥ್ರವರು. ಅವರು ಇರಲಿಲ್ಲ ಅಂದರೆ ನಿಜವಾಗ್ಲೂ ಈ ಒಂದು ಅವಾರ್ಡ್ಗೆ ನಾವು ಯಾರು ಪಾತ್ರ ಆಗ್ತಾ ಇರಲಿಲ್ಲ. ಸೊ ಅವರು ಇದರಿಂದ ಎಷ್ಟು ಶ್ರಮಪಟ್ಟು ಈ ಥರದೊಂದು ಮಾಡ್ಬೋದು ಅಂತ ಮಾಡಿ ಪಾಪ ಇದೆಲ್ಲ ಮಾಡಿ ಅವರು ಮಾಡಿದ್ದಾರೆ. ಸೊ 4th ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ನಮ್ಮ ಶ್ರೀನಾಥ್ ಸರ್. ದ 5th ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ಮಹಾನ್ ವ್ಯಕ್ತಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರ ಆಶೀರ್ವಾದ ಇರಲಿಲ್ಲ ಅಂದರೆ ನಾವು ಯಾರು ಸೇರ್ತಾ ಇರಲಿಲ್ಲ, ಇದೊಂದು ಸಾಧನೆ ಆಗ್ತಾ ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಐ ಆಮ್ ಸೋ ಆನರ್ಡ್ ಟು ರಿಸೀವ್ ದಿಸ್ ಅವಾರ್ಡ್ ಫ್ರಮ್ ದ ಗ್ರೇಟ್ ಪದ್ಮಶ್ರೀ ಡಾಕ್ಟರ್ ಕರಾಟೆ AP ಶ್ರೀನಾಥ್ ಸರ್ ಅವರಿಂದ ಮತ್ತು ಪುಷ್ಪಾ ಮೇಡಮ್ ಅವರು ಮತ್ತು ಸರಸ್ವತಿ ಮೇಡಮ್ ಅವರು. ಸೊ ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಆನರ್ಡ್. ಥ್ಯಾಂಕ್ ಯು ವೆರಿ ಮಚ್.